ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿವೇಕಾನಂದ ಶಿವಬಸಪ್ಪ ಇಂಗಳಗಿ, ಸಂಚಾರಿ ವಿವೇಕ್, ಹಾವೇರಿ. ಈಗ ನಾನು ನಂಜನಗೂಡಿನ ನಂಜುಂಡಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ ಹೊರಟಿದ್ದೇನೆ. ತಾವೆಲ್ಲರೂ ಕೂಡ ಇಲ್ಲಿ ಭಕ್ತರ ದಂಡು ಯಾವ ರೀತಿ ಇದೆ ಅಂಥೇಳಿ ಎಡಬದಿ ಮತ್ತು ಬಲಬದಿಯಲ್ಲಿರುವಂತಹ ವಾಹನಗಳ ನಿಲುಗಡೆಯನ್ನು ತಾವೆಲ್ಲರೂ ನೋಡ್ಬೋದು. ಉಪಹಾರ ಮಾಡ್ತಾ ಇರೋದು ದೇವಸ್ಥಾನದ ಮುಂಭಾಗದ ಆವರಣಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಅಂದರೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಅಂತ. ಎಷ್ಟು ಈಗ ಪ್ರವಾಸಿ ದಿನಗಳಾಗಿದೆ, ಸ್ಕೂಲು ಮತ್ತು ಕಾಲೇಜುಗಳಿಲ್ಲ. ಹಾಗಾಗಿ ಕುಟುಂಬ ಸಮೇತರಾಗಿ ಒಂದು ನಂಜುಂಡಸ್ವಾಮಿ ದೇವಸ್ಥಾನದ ಸನ್ನಿಧಾನಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ಗೋಮಾತೆಗಳು ದೇವಸ್ಥಾನ ಮುಂಭಾಗದಲ್ಲಿದ್ದಾವೆ. ದೇವಸ್ಥಾನ ಮುಂಭಾಗದ ಹೊರಟಿದ್ದೇವೆ. ಸರ, ಇಲ್ಲಿ ಯಾರೇ ಒಳಗೆ? ನೀವಾ? ಅಲ್ಲ, ಒಳಗೆ ಹೋಗಬೇಕಿತ್ತು. ಹೌದಾ, ಆಯಿತು. ಇಲ್ಲಿ ಪಾದಚಾರಿಗಳಿಗಿದೆ. ಆ ಕಡೆ ಗೋಮಾತೆ ಹಿಂಭಾಗದಿಂದ ಹೋಗೋದರಾಯಿತು. ನಂಜುಂಡಸ್ವಾಮಿ ದೇವಸ್ಥಾನ. ಇಲ್ಲಿ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸ್ಕೋತಾ ಇದ್ದಾರೆ. ಸರಿಯಾ? ಅವು ಓಡಿಸ್ಬೇಡಣ, ಹಿಂದೆ ಓಡಿ ಬಂದರೆ ನಮಗೆ ಗೊತ್ತಾವು. ದೇವಸ್ಥಾನದ ಸಣ್ಣ ರಥ. ಭಕ್ತರ ದಂಡು. ಇಲ್ಲಿ ಹರಕೆಗಳನ್ನು ತೀರಿಸೋಕ್ಕೋಸ್ಕರ ಮಡಿ ಸ್ನಾನ ಮಾಡಿ ಎಲ್ಲ ಭಕ್ತರು ಕೂಡ ಹರಕೆಯನ್ನು ತೀರಿಸ್ಕೋತಾರೆ. ಅಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದೇ ರೀತಿ ಮುತ್ತು ಹವಳಗಳನ್ನು ಮಾರ್ತಾಯಿದ್ದರು. ಆದರೆ ಇಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರುವಂತಹ ದೇವಸ್ಥಾನಕ್ಕೆ ಒಯ್ಯುವ ಹೂಗಳನ್ನು, ಪತ್ರೆಗಳನ್ನು ಮಾರ್ತಿದ್ದಾರೆ. ಅಲ್ಲಿ ಚಪ್ಪಲಿ ಸ್ಟ್ಯಾಂಡು. ಸಾನ್ನಿಧ್ಯ ಬಹಳ ರಶ್ ಆಗುತ್ತಂತೆ. ಯಾಕಂದರೆ ಬೆಳಗ್ಗೆ ಅಂದರೆ ಶನಿವಾರ ಮತ್ತು ಭಾನುವಾರ ಹೆಚ್ಚಿನ ಸಂಖ್ಯೆಗಳಲ್ಲಿ ಜನ ಬರುವಂಥದ್ದು. ಭಕ್ತ ನಂಜುಂಡಸ್ವಾಮಿಯನ್ನು ಬೇಡ್ತಾ ಇರೋದು, ಇಲ್ಲಿ ನೈವೇದ್ಯ ಮಾಡ್ತಾ ಇರೋದು. ದೇವಸ್ಥಾನದ ಮುಂಭಾಗ ಹೌದಣ್ಣ. ದೇವಸ್ಥಾನದ ಮುಂಭಾಗದಲ್ಲಿ ಸಂಖ್ಯೆ ಭಕ್ತರು ವಿವಿಧ ಪ್ರಕಾರಗಳಲ್ಲಿ ಹರಕೆ ಮಾಡ್ತಾ ಇರೋದು. ನನ್ನ ಸೈಕಲ್ ಸಪ್ರೇಟ್ ಅಂತ ದೇವಸ್ಥಾನದ ಮೂಲದ್ವಾರ ಒಳಗಡೆ ಕ್ಯಾಮ್ರಾ
ಅಕ್ಕ ಮೇಲೆ ಒಳಗಡೆ ಫೋಟೋ ವಿಡಿಯೋ ಮಾಡ್ಬೋದು ಅಕ್ಕ? ಮಾಡಲ್ರ? ಆಯಿತು, ಇಲ್ಲೇ ಮಾಡಿದ್ರಾಯ್ತು. ದೇವರ ಸನ್ನಿಧಾನಕ್ಕೆ ಕೈ ಮುಗಿಯನಂತೆ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ನಂಜುಂಡಸ್ವಾಮಿ ಆಶೀರ್ವಾದ ಎಲ್ರಿಗೂ ನಮಸ್ಕಾರ. ಈ ವಿವೇಕಾನಂದ ಮಾಡುವ ನಮಸ್ಕಾರ. ಇದು ದೇವಸ್ಥಾನಕ್ಕೆ ಬಂದಂಥ ಭಕ್ತರಿಗೆ ಇಲ್ಲಿ ಎಲ್ಲ ಥರದ ಕೈಗೆ ಹಾಕುವಂಥ ದಾರಗಳು, ತಾಯತ, ಕೈಗೆ ಹಾಕೋ ಸರ, ಕೊರಳೆ ಹಾಕೋ ಮಾಲೆಗಳನ್ನು ಈ ರೀತಿ ಮಾರ್ತಾರೆ. ಇದೇವ್ರಣ್ಣ? ಹೌದಾ? ಇಲ್ಲಿ ದೇವರ ಹರಕೆಗಳನ್ನು ದೇವಸ್ಥಾನ ಮುಂಭಾಗದಲ್ಲಿ ಈ ರೀತಿ ಮಾಡ್ತಾರೆ. ಅಲ್ಲಿ ನಂದಿಯ